ಶ್ರೀ ಮುತ್ತಿನಕಾಂತಿ ಹಿರೇಮಠದಲ್ಲಿ ಗುರು ಪೂರ್ಣಿಮೆಯ ನಿಮಿತ್ತವಾಗಿ ಸದ್ವಿಚಾರ ಚಿಂತನೆ ಹಾಗೂ ಉಡಿ ತುಂಬುವ ಕಾರ್ಯಕ್ರಮ ನಡೆಯಿತು. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯಲ್ಲಿ ಗುರು ಪೂರ್ಣಿಮೆಯ ದಿನದಂದು ಉಡಿ ತುಂಬುವ ಕಾರ್ಯಕ್ರಮದಲ್ಲಿ ಗುರುವಾರದಂದು ಮುತ್ತಿನಕಾಂತಿ ಮಠದ ಶ್ರೀಗಳ ಭಕ್ತರು ಪಾದ ಪೂಜೆ ಮಾಡಿದ್ರು. ನಂತರ ಪೂಜ್ಯರು ಇಬ್ಬರ ವ್ಯಕ್ತಿಗಳ ಪರಿಚಯ ಮಾಡಿದ್ರು. ಅದರಲ್ಲಿ ಒಬ್ಬರು ಇಸ್ಲಾಂ ಧರ್ಮದವರಾಗಿದ್ದು ಗೈಬು ಗಲ್ಗಲಿ ಎಂಬ ವ್ಯಕ್ತಿ. ಅವರು ಆ ಜಾತಿ ಈ ಜಾತಿ ಎನ್ನದೆ ಹಿಂದೂ ರುದ್ರಭೂಮಿಯಲ್ಲಿ ಕುನಿ ತೆಗೆಯುವ ಕಾರ್ಯ ಮಾಡ್ತಾರೆ. ಅವರನ್ನ ಕೂಡ ಮಠಕ್ಕೆ ಕರೆಸಿ ಸನ್ಮಾನ ಮಾಡಿದ್ರು. ನಡೆಸಿಕೊಳ್ಳುವಂತಹ ಕಾರ್ಯವನ್ನು ಮಾಡ್ತಾರೆ. ಅಂತ ಶ್ರೇಷ್ಠವಾದ ಕಾರ್ಯವನ್ನು ಮಾಡುವಂತ ಆ ಮಹನೀಯರಿಗೆ ಒಂದು ಜೋರಾದ ಚಪ್ಪಾಳೆ ಬರಲಿ. ಯಾಕಂದ್ರ ಇವತ್ತಿನ ಕಾಲಮಾನದೊಳಗ ನಾವು ಒಂದು ಸತ್ತೋರ ಮನೆಗೆ ಹೋಗಿ ಬಂದ್ರ ಒಂದು ಮನೆಗೆ ಮತ್ತೆ ಜಳಕ ಮಾಡ್ತೀವಿ, ಎಷ್ಟೊಂದಿಷ್ಟು ನಿಯಮಗಳನ್ನ ಪಾಲನೆ ಮಾಡ್ತೀವಿ. ಆದ್ರೆ ಅದರಂತೆ ಇನ್ನೊಬ್ಬ ವ್ಯಕ್ತಿ ಸಿದ್ದು ಕೌಟಗಿ ಎಂಬ ವ್ಯಕ್ತಿಯು ಯಾರಿಗಾದರೂ ರಕ್ತ ಬೇಕಾದ್ರೆ ಎಲ್ಲಿಂದಾದರೂ ತಂದು ಕೊಡುವ ವ್ಯಕ್ತಿಯನ್ನ ಗುರುತಿಸಿದ್ರು ಹಾಗೂ ಪತ್ರಿಕಾ ಮಾಧ್ಯಮದವರಿಗೂ ಕೂಡ ಧನ್ಯವಾದಗಳನ್ನ ಕೋರಿದ್ರು. ಅದರಂತೆ DS ಕುಂಬಾರ್ ಅವರು ಕೂಡ ಮಾತನಾಡಿದ್ರು. ನಂತರ ಹೆಣ್ಣು ಮಕ್ಕಳು ಉಡಿ ತುಂಬುವ ಕಾರ್ಯಕ್ರಮವನ್ನ ಮುಂದುವರೆಸಿದ್ರು. ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ರು. ಈ ಸಂದರ್ಭದಲ್ಲಿ ಹುನ್ನೂರಿನ ವಿಶ್ವನಾಥ ಶಾಸ್ತ್ರಿಗಳು, ಸಿದ್ದು ಪಾಟೀಲ್, ಹನುಮಂತ್ ಮಾಸರಡ್ಡಿ, ರಾಜಯ್ಯ ಹಿರೇಮಠ್, ಹನುಮಂತ್ ಬೆಟ್ಟುಗುರ್ಕಿ ಅನೇಕರು ಉಪಸ್ಥಿತರಿದ್ದರು. ಇಂತಹ ವ್ಯಕ್ತಿ ಸಮಾಜದಲ್ಲಿ ಇದ್ರೆ ಅವ್ರು ಎಲ್ಲಿ ಹೋಗಿರ್ತಾರೆ ಅಂತ ಸ್ವರ್ಗಕ್ಕೆ ಹೋಗಿದ್ದಾರೆ ತಿಳ್ಕೋಬೇಕು. ಅದಕ್ಕಾಗಿ ನಾವೆಲ್ಲ ಪುಣ್ಯದ ಕೆಲಸ ಮಾಡಬೇಕು. ಪುಣ್ಯದ ಕೆಲಸ ಮಾಡಬೇಕು ಅಂದ್ರೆ ಇಂತಹ ಸತ್ಸಂಗದಲ್ಲಿ ಪಾಲ್ಗೊಳ್ಬೇಕು. ನೋಡಿ ಇವತ್ತು ಎಂತಹ ಜ್ಞಾನಿಗಳು ಬಂದಿದ್ದಾರೆ. ಕುಂಬಾರ ಸರ್ ಅವರು ನನಗೆ ಅವ್ರು ನೋಡಿದ್ರೆ ನಾನು ಸಿದ್ದೇಶ್ವರ ಜನ ನೋಡಿದಂಗೆ ಆಗುತ್ತೆ. ಹೌದು, ಅವರಷ್ಟು ನೋಡಿ ವಿನಯ, ಎಷ್ಟು ಮಾತು. ನನಗೆ ಕೆಲವೊಂದಿಷ್ಟು ಬಂದ್ಕೊಂಡು ಅವ್ರ ಜೊತೆ ಕೂತೀವಿ ಅಂದ್ರೆ ನಮ್ಗೆ ಟೈಮ್ ಹೋದದ್ದು ಗೊತ್ತಾಗಿಲ್ಲ. ಅಷ್ಟು ನಮ್ಮ ಜೊತೆ ಮಾತಾಡೋದಾಗಲಿ, ಹೇಳೋದಾಗಲಿ, ಕೇಳೋದಾಗಲಿ. ಉದಯ್ ಹೊಸ್ಮನಿ, KMM ಕನ್ನಡ ನ್ಯೂಸ್, ಜಮಖಂಡಿ.